ಹಾಯ್ ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದೊಂದು ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಸ್ಯಾರಿ. ಪಲ್ಲು ಬಂದು ರಾಮ ಗ್ರೀನ್ ಇದೆ, ಒಂಥರ ಡಬಲ್ ಶೇಡ್ ಥರ ಇದೆ ಸೀರೆ. ಇದು ಸಿಂಪಲ್, ನಾನು ಸ್ವಲ್ಪ ಆಲ್ರೆಡಿ ಹಾಕಿದ್ದೀನಿ ನೋಡಿರಿ. ಈ ಥರ ಬರುತ್ತೆ ಡಿಸೈನು. ಇದು ಯಾವ ಥರ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ನಾವು 5 ಚೈನ್ ಇಲ್ಲಿ ಅಷ್ಟೇ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ 1 ಬೀಡ್ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೆಲ್ಲ ಹತ್ರ ಒಂದೊಂದು ಲಾಕೆ ಹಾಕಿರೋದು. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. 5 ಚೈನ್ ಹಾಕಿ 1 ಬೀಡ್ ಲಾಕ್, 5 ಚೈನ್ ನೋಡಿ ಈ ಥರ ಸೇಮ್ ನೋಡಿ. 5 ಚೈನ್ ಲಾಕ್ ಮತ್ತು 1 ಬೀಡ್ 1 ಲಾಕ್, ಇದೇ ಥರ ಸೀರೆ ಪೂರ್ತಿ ಇಟ್ಕೊಂಡಿದ್ದೀನಿ ಫಸ್ಟೇ. ಇದು ಅರ್ಜೆಂಟ್ ಇರೋದಕ್ಕೆ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಿಲ್ಲ. ಮತ್ತು ಸೆಕೆಂಡ್ನೇ ಸ್ಟೆಪ್ಪು, ಈ 5 ಚೈನ್ ಗ್ಯಾಪ್ ಇತ್ತಲ್ವಾ, ಈ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರೋ ಹತ್ರ 1 ಟೈಮ್ ಲಾಕ್ ಮಾಡಿಕೊಂಡು ಇಲ್ಲಿ ಮಾತ್ರ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅದು ಈ ಥರ ಆರ್ಚ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದೇ ಲಾಕ್ ಅಂದ್ಕೊಳ್ಳಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಬೀಡಿಂದೆ ದಾರ ಇರುತ್ತಲ್ಲ, ಆ ದಾರದಲ್ಲಿ ನಾವು ದಾರ ತಗೊಂಬಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಎರಡು, ಆರು ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಬೇಕು. ಈ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಗ್ಯಾಪ್ ಒಳಗಡೆ ನಮಗೆ ಕುಚ್ಚು ಬರುತ್ತೆ. ಮತ್ತು 6 ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. 1, 2, 3, 4, 5, 6 ಡಬಲ್ ಕ್ರೋಶೆ ಆದಮೇಲೆ ಈ 5 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಂಡು ಟೋಟಲ್ ನಮಗೆ 12 ಡಬಲ್ ಕ್ರೋಶೆ ಹಾಕಿರೋದು. ಮಿಡಲಲ್ಲಿ ಮಾತ್ರ 2 ಚೈನ್ಸ್ ಕುಚ್ಚು ಕಟ್ಟೋದಕ್ಕೋಸ್ಕರ ನಾವು ಹಾಕ್ಕೊಂಡಿದ್ದೀವಿ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡಿಂದೆ ಸೇಮ್ ನಾವು ಫಸ್ಟು ಇವಾಗ ತೋರಿಸೋದ್ನಲ್ಲ ಅದೇ ಥರನೇ ನಾವು ಹಾಕ್ಕೊತ ಹೋಗೋದು. ಸೀರೆ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಡಿಸೈನು ಬೇಗನೂ ಹಾಕ್ಕೊಬೋದು, ತುಂಬ ಲುಕ್ಕಾಗಿ ಕಾಣುತ್ತೆ. ಕುಚ್ಚು ಕಟ್ಟಿದ ಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. 2 ಸ್ಟೆಪ್ಪಲ್ಲಿ ಬೇಗನೂ ಹಾಕ್ಕೊಂಡ್ಬಿಡ್ಬೋದು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 6 ಡಬಲ್ ಕ್ರೋಶೆ.
6 ಡಬಲ್ ಕ್ರೋಶೆ ಆದಮೇಲೆ ಮತ್ತು 5 ಚೈನ್ ಗ್ಯಾಪ್ಗೆ ನೋಡಿ ಇದೇ ಥರ ಸೀರೆ ಪೂರ್ತಿ ಹಾಕ್ಕೊಳೋದು ಫ್ರೆಂಡ್ಸ್. ನಾನು ಹಾಕಿ ಕುಚ್ಚು ಕಟ್ಟಿದಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಅಂತ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.